ಮಾಡ್ರಿ ಗಣಿತ ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ. 10 ಸಂಖ್ಯೆಗಳ ಸರಾಸರಿ 72, 9 ಸಂಖ್ಯೆಗಳ ಸರಾಸರಿ 60 ಆದರೆ 10ನೆಯ ಸಂಖ್ಯೆ ಯಾವುದು? ಈಗ ನಾ ಆಗಾಗ ಹೇಳಿದ ಸರಾಸರಿ ಬಂದಾಗ ಏನು ಮಾಡ್ಬೇಕು ಅನ್ನೋದು ಹೇಳ್ಯದ, ಚೆನ್ನಾಗಿ ನೋಡ್ಕೊರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ. ಈ ಸರಾಸರಿ ಅನುಕ ನಂಬರ್ ಮುಗಿತಂದ್ರೆ ನಿಮಗೆ ವೆಕೇಶನ್ ಕ್ಲಾಸದ್ದು ಭಿನ್ನ ರಾಶಿ ಲಸ ಮಾಸ ಸಣ್ಣ ಸಣ್ಣ ಲೆಕ್ಕಗಳನ್ನು ನಾವು ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿಕೆಶನ್ ನಿಮ್ಗೆ ಏಪ್ರಿಲ್ 1 ನಾವು ಕಳಿಸ್ತೀವಿ. ಏಪ್ರಿಲ್ 30ಕ್ಕೆ ಏಪ್ರಿಲ್ 1ಕ್ಕೆ ಅಥವಾ ಏಪ್ರಿಲ್ 30 ಯಾವಾಗ ವೆಕೇಶನ್ ಕ್ಲಾಸ್ ಚಾಲು ಮಾಡ್ತಾರೆ ನೋಡೋಣ, ಅವಾಗ ನಾವು ನಿಮ್ಮ ವಾಟ್ಸಪ್ ಗ್ರೂಪ್ ಮಾಡ್ತೀವಿ ವಿದ್ಯಾರ್ಥಿಗಳದ್ದು. ಮತ್ತು ಅಭಿಮಾನಿಗಳು ಇದ್ದಾರೆ ನಮ್ಮಲ್ಲಿ, ಅವ್ರಿಗೂ ಸಹಿತ ನಾವು ವಾಟ್ಸಪ್ ಗ್ರೂಪಿನಾಗ ನಾವು ಜಾಯಿನ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಭಾಳ ಭಕ್ತಿದಿಂದ ನೋಡ್ತಿರ್ತಾರೆ ಸ್ಟೇಟಸ್ನಾಗ. ಅವರು ನಮ್ಮ ಕೋಚಿಂಗ್ ಕ್ಲಾಸದ ಅಭಿಮಾನಿಗಳು, ಅವ್ರಿಗೂ ಪರ್ಮನೆಂಟಾಗಿ ಅವ್ರಿಗೆ ಅಭ್ಯಾಸ ಬಂದೇ ಬರ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಮ್ಮ ವಾಟ್ಸಪ್ ಅಭಿಮಾನಿಗಳಿಗೂ ನಾವು ಜಾಯಿನ್ ತೊಗೊಂಡಿರ್ತೀವಿ. ಉಪಯೋಗ ತೊಗೊಂಡ್ರಿ, ನಿರ್ದಿಷ್ಟ ಇಲ್ಲ, ಎಲ್ಲರಿಗೂ ಕೊಡ್ತಾವೆ. 10 ಸಂಖ್ಯೆಗಳ ಸರಾಸರಿ 72, ಅವುಗಳಲ್ಲಿ 9 ಸಂಖ್ಯೆಗಳ ಸರಾಸರಿ 60 ಆದರೆ 10ನೇ ಸಂಖ್ಯೆ ಯಾವುದು? ನೋಡಿ, 10 ಸಂಖ್ಯೆಗಳ ಸರಾಸರಿ ಮೊತ್ತ ಏನು? ಸರಾಸರಿ ಮೊತ್ತ ಅಂತ ನೀವು ಈಸಿಯಾಗಿ ಇಟ್ಕೋಬೋದು. ಮೊತ್ತ ಬರೋಬ್ಬರಿ ಸರಾಸರಿ ಮೊತ್ತ ಬರೋಬ್ಬರಿ ಏನು? ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ. ಕ್ರಮ ಸಂಖ್ಯೆ ಮತ್ತೇನು ಬರ್ಬಾರ್ದ ಕಡಿಮೆ ಆಗ್ತಾವೆ. ಏನು? ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ ಮಾಡಿದ್ರಿ ಅಂದ್ರೆ ಏನು ಬರ್ತದ? ಮೊತ್ತ ಬರ್ತದ. ತಕ್ಕೊಳ್ಳಿ. 10 ಸಂಖ್ಯೆಗಳ ಮೊತ್ತ 10 ಗುಂಡ್ಲೆ 72 ಬರೋಬ್ಬರಿ 720. ಏನಾಗ್ತಿದ್ದು? 10 ಸಂಖ್ಯೆಗಳ ಸರಾಸರಿ ಮೊತ್ತ ಬಂತು. ಯಾಕಂದ್ರೆ ನಾವು 10 ಗುಂಡ್ಲೆ 72 ಅಂದರೆ ಏನು ಅನ್ನೋದು ಮಾತ್ರ ಸಂಶಯ ಬೇಡ, ಬರೆದು ಬಿಡ್ತದೆ. 10 ಸಂಖ್ಯೆಗಳ ಸರಾಸರಿ ಮೊತ್ತ ತಕ್ಕೋಬೇಕು ಮೊದಲ. ಈ 10 ಗುಂಡ್ಲೆ ಏನು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. 10 ಗುಂಡ್ಲೆ 72 ಬರೋಬ್ಬರಿ 720. ಏನಾಯ್ತು? 10 ಸಂಖ್ಯೆಗಳ ಮೊತ್ತ ಬಂತು. ಈಗ 9 ಸಂಖ್ಯೆಗಳ ಮೊತ್ತ, 9 ಸಂಖ್ಯೆಗಳ ಸರಾಸರಿ ಮೊತ್ತ ಬರೋಬ್ಬರಿ 9 ಗುಂಡ್ಲೆ ಎಷ್ಟದ? 60 ಬರೋಬ್ಬರಿ 540. ಯಾವುದು? ಎಷ್ಟನೇ? 10ನೇ ಸಂಖ್ಯೆ ಬರೋಬ್ಬರಿ 10ನೇ ಸಂಖ್ಯೆ ಬರೋಬ್ಬರಿ 10 ಸಂಖ್ಯೆಗಳ ಮೊತ್ತ 720. 9 ಸಂಖ್ಯೆಗಳ ಮೊತ್ತ 540 ಈಜ್ವಲ್ ಟು 180. ಆನ್ಸರ್ ಈಜ್ವಲ್ ಟು 10ನೇ ಸಂಖ್ಯೆ 180. ಉತ್ತರ ಸಂಖ್ಯೆ ಬಿ. ಮಾಡ್ರಿ ಮುಂದಿನ ಲೆಕ್ಕ ಸೇಮಿಂಗ್ ಅದ. ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಎಲ್ಲ ಗಣಿತಗಳು ನಾ ಹೇಳೋದು ನಿಮಗೆ ತಿಳಿತಿದ್ದು ಅಂದ್ರೆ ಭಾಳ ಸರಳಾಗಿ ಅಭ್ಯಾಸ ಮಾಡಿಬಿಡ್ತೀರಿ ನೀವು. ಪಟ್ 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 ಒಂದೇ ಗಣಿತ ನೋಡಿದ ಒಂದು 10 ಸಲ ನೀವು ಸತತ ಟಿ ವಿ ಒಳಗೆ ಬರ್ತದೆ. ಈಗ ಅಭ್ಯಾಸ ಇದು ಟಿ ವಿ ಒಳಗೆ ನೋಡ್ಬೋದು ನೀವು. ಏನು ಮೊಬೈಲೇ ಬೇಕಂತ ಏನಿಲ್ಲ, ಲ್ಯಾಪ್ಟಾಪ್ದಾಗ ಬರ್ತದೆ, ಮೊಬೈಲಾಗ ಬರ್ತದೆ, ಟಿ ವಿಯಾಗ ಬರ್ತದೆ. ಜೋಶಿ ಯೂಟ್ಯೂಬ್ ಅಂತ ತಿಳ್ಕೊಂಡು ಹೊಡೆದು ಬಿಡ್ರಿ, ಎಲ್ಲ ಗಣಿತಗಳು ಬರ್ತಾವೆ. ಹಾಂ, ಈಗ ನಾವು ಮೊತ್ತ ತಕ್ಕೋಬೇಕೀಗ. ನೋಡ್ರಿ, ನೀವು ಮಾಡಿರಿ ಮೊತ್ತ ಬರೋಬ್ಬರಿ ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ. ಕ್ರಮ ಸಂಖ್ಯೆ ಎಷ್ಟದ? 11 ಗುಂಡ್ಲೆ 12 ಬರೋಬ್ಬರಿ 120. 11 ಸಂಖ್ಯೆಗಳ ಮೊತ್ತ 11 ಸಂಖ್ಯೆಗಳ ಸರಾಸರಿ ಮೊತ್ತ ಬರೋಬ್ಬರಿ 11 ಗುಂಡ್ಲೆ 12
ಬರೋಬ್ಬರಿ 120. 10 ಸಂಖ್ಯೆಗಳ ಸರಾಸರಿ ಮೊತ್ತ ಬರೋಬ್ಬರಿ 10 ಗುಂಡ್ಲೆ 11 ಬರೋಬ್ಬರಿ 110. ಇನ್ನು ಯಾವ ಸಂಖ್ಯೆ ಇದು? 11ನೇ ಸಂಖ್ಯೆ ಬರೋಬ್ಬರಿ 11 ಸಂಖ್ಯೆಗಳ ಮೊತ್ತ ಮೈನಸ್ 10 ಸಂಖ್ಯೆಗಳ ಮೊತ್ತ ಬರೋಬ್ಬರಿ 10. 11ನೇ ಸಂಖ್ಯೆ ಬರೋಬ್ಬರಿ 10. ಎಲ್ಲರ ಉತ್ತರ ಸಂಖ್ಯೆ ಎ. ನೋಡ್ರಿ, ಇಂಥ ಗಣಿತಗಳನ್ನು ಚೆನ್ನಾಗಿ ತಿಳಿಸಿ ಹೇಳೇನು ಉಪಯೋಗ ತಗೋರಿ. ಪ್ರತಿಯೊಬ್ಬರು ನವೋದಯದಾಗ ಮನ್ಯಾಗ ಕೂತ ರಿವಿಷನ್ ಮಾಡ್ರಿ. ಕೋಚಿಂಗ್ ಕ್ಲಾಸ್ನವ್ರಿಗೂ ಇಂಟ್ರೆಸ್ಟ್ ಬರ್ತದೆ. ನೀವು ಹುಡುಗರು ಮನ್ಯಾಗ ಅಭ್ಯಾಸ ಮಾಡಲಿಲ್ಲ ಕೋಚಿಂಗ್ ಕ್ಲಾಸ್ಗೆ ಒಯ್ದು ಬಿಟ್ಟು ಬಿಡ್ರಿ. ಅಲ್ಲೆಲ್ಲ ಸರ್ಗಳು ತಯಾರು ಮಾಡ್ಕೋತಾರ, ಚೆನ್ನಾಗಿ ತಯಾರು ಮಾಡ್ಕೋತಾರೋ. ಇಷ್ಟು ಹುಡುಗರು ತಯಾರಾದದ್ದು ವಿಡಿಯೋಗಳು ನೋಡಿ, ವಿಡಿಯೋಗಳಿಂದ ತಯಾರಾದದ್ದು ವಿದ್ಯಾರ್ಥಿಗಳು. ನೀವು ಅತಿ ಇಂಟೆಲಿಜೆಂಟ್ ಶಿಕ್ಷಕರು, ಅತಿ ಚಲೋ ಸ್ಟ್ಯಾಂಡರ್ಡ್ ಕೋಚಿಂಗ್ ಕ್ಲಾಸ್ ಹಾಕಿಬಿಟ್ರೆ ಈ ವಿಡಿಯೋಗಳನ್ನು ಕಲಿತ ವಿದ್ಯಾರ್ಥಿ ರಿಸಲ್ಟ್ ಮಾಡೇ ಮಾಡ್ತಾನೆ. ನೀವು ಶಾಲೆ ಒಳಗೆ ಮೊದಲು ಕ್ವಾಲಿಫೈಡ್, ಅಲ್ಲಿ ಎಜುಕೇಷನ್ ಪೂರ್ತಿ ಕಲ್ತವರು, ಅನುಭವಿಕರು ಎಲ್ಲಿರ್ತಾರೆ ಅಲ್ಲಿ ನಿಮ್ಮ ಮಕ್ಕಳು ಈ ವಿಡಿಯೋ ಕೋಚಿಂಗ್ ಆದ ವಿದ್ಯಾರ್ಥಿಗಳು ನೀವು ಅಲ್ಲಿ ಏನಾದರೂ ಬಿಟ್ರಿ ಅಂತಂದ್ರೆ ಹುಡುಗರು ಸಕ್ಸಸ್ ಆಗಲೇಬೇಕು. ಮೊದಲ ನೀವು ಆ ಶಾಲೆಯನ್ನು ಆಯ್ಕೆ ಮಾಡೋದು, ನಿಮ್ಮ ಬುದ್ಧಿಮಟ್ಟ ನಿಮಗೆ ಬಿಟ್ಟುಕೊಟ್ಟೋದು. ಮೊದಲ ಶಿಕ್ಷಕರ ಅರ್ಹತೆಗಳನ್ನು ವಿಚಾರ ಮಾಡಿ ಅವ್ರಿಗೆ ಕಲಿಸುವಂಥ ಕೆಪಾಸಿಟಿ ಅದನ್ನೋ ಇಲ್ಲೋ, ಅಥವಾ ಇದನ್ನು ಕಲಿಸೋರ ಹತ್ತರೂ ಹೋಗ್ರಿ, ಅದು ಮತ್ತು ಒಂದು ಹೊತ್ತು ನಿಮಗೆ ಗುರಿ ಸಿಗ್ಬೋದು. ಇದನ್ನು ಕಲಿಸೋರು ರಿಸಲ್ಟ್ ತೆಗಿತಾರೆ. ನೀವು ಮಕ್ಕಳನ್ನು ಬಿಡಬೇಕಾದ್ರೆ ಈ ಕೋಚಿಂಗ್, ವಿಡಿಯೋ ಕೋಚಿಂಗ್ ಆದ ಹುಡುಗರನ್ನ ಪ್ರತಿಭಾವಂತ ಶಿಕ್ಷಕರ ಹತ್ರ ಒಯ್ದು ಬಿಡ್ರಿ, ನಿಮ್ಮ ರಿಸಲ್ಟ್ ಆಗಲೇಬೇಕು. ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.